ಪಥಸಂಚಲನ ನಾನಿವತ್ತು ಅದರಲ್ಲಿ ಭಾಗವಹಿಸಿದ್ದೀನಿ, ಬಂದಿದ್ದೀನಿ. ಉಪಮುಖ್ಯಮಂತ್ರಿ ನೀವು ಬಂದಿದ್ದೀರಿ ಅನ್ನೋದು ಗೌರವಕ್ಕೋಸ್ಕರ ನಾನು ಬಂದಿರೋದು. ಆದರೆ ನಾನು ಬಂದಾಗ ನೀವೇನು ಮಾಡಿದ್ರಿ? ಇಡೀ ಬೆಳಗ್ಗೆಯಿಂದ ಸೋತಂಥ ಅಭ್ಯರ್ಥಿನ ಕರ್ಕೊಂಡು ಅಲ್ಲಿ ಎಲ್ಲ ಒಂದು 10 ಜನನ ಅಲ್ಲಲ್ಲಿ ನಿಲ್ಲಿಸಿ, ಈಗ ಒಂದು 10 ಜನ ಆಕಾಂಕ್ಷಿಗಳಿದ್ದಾರೆ ಕಾರ್ಪೊರೇಟರ್ಗಳು. ನೀವು ಹೊರಗಡೆಯಿಂದ ಕರ್ಕೊಂಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು, ಸ್ವಾಮಿ ಇದು ನೋಡಿ ಏನಾಗಿದೆ, ಅದು ನೋಡಿ ಏನಾಗಿದೆ, ಆ ಕಂಪ್ಲೇಂಟ್ ನೋಡಿ, ಈ ಕಂಪ್ಲೇಂಟ್ ನೋಡಿ. ಆಕಾಂಕ್ಷಿಗಳು ಇವತ್ತು 4 ಕಂಪ್ಲೇಂಟ್ ಹೇಳಿದ್ರೆ ಏನೋ ಒಳ್ಳೇದಾಗ್ಬೋದು ಅನ್ನೋದು ಒಂದು ಆಲೋಚನೆಯಲ್ಲಿರ್ತಾರೆ. ನಿಮ್ಮ ಸ್ವಂತ ತಿಳುವಳಿಕೆಯಲ್ಲಿ ಏನಕ್ಕೆ ನಿಂತಿದೆ, ಯಾಕೆ ನಿಂತಿದೆ, ಏನು ಮಾಡಬೇಕು, ಇದನ್ನು ಮುಂದುವರಿಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋ ಆಲೋಚನೆ ಇಲ್ಲದೆ, ಒಬ್ಬ ಶಾಸಕನಿಗೆ ಗೌರವ ಇಲ್ಲದೆ ಸೋತ ಒಂದು ಅಭ್ಯರ್ಥಿ ಕುಸುಮಾ DK ರವಿ ಅವ್ರನ್ನ ಕರ್ಕೊಂಡು ನೀವು ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಿರಲ್ಲ, ನನ್ನ ಹಿಂದೆ ತಳ್ತಿರಲ್ಲ, ಎಷ್ಟು ಮಾತ್ರ ಸರಿ ಇದು? ಮಾಡ್ಬೋದಾ ಈ ಥರ? ನೀವು ಗಲಾಟೆ ಮಾಡೋಕ್ಕೋಗಿಯೇ ಆ ಕಾರ್ಯಕ್ರಮಕ್ಕೆ ಹೋಗಿದ್ರಿ, ಡಿಸ್ಟರ್ಬ್ ಮಾಡಬೇಕು. DK ಶಿವಕುಮಾರ್ ಅವರು ಬೆಂಗಳೂರಿನ ನಡಿಗೆ ಅನ್ನುವಂಥದ್ದು 2-3 ದಿವಸ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಹೋಗಿದ್ದೀರಿ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಆರೋಪ ಮಾಡ್ತಿದ್ದಾರೆ. ಆಯಿತು, ನನಗೆ ಆಹ್ವಾನ ಇದೆಯಾ? ಕರೆದಿದ್ದೀರಾ? ಡಿಸ್ಟರ್ಬ್ ಯಾಕೆ ಮಾಡ್ತಾಯಿದ್ದೆ? ಕರೆದಿದ್ರೆ ಹಕ್ಕನ್ನು ಕೇಳಿರೋದು, ಡಿಸ್ಟರ್ಬ್ ಅಲ್ಲ. ನನ್ನ ಹಕ್ಕನ್ನು ಕೇಳಿದ್ದೀನಿ. ನನಗೆ ನೀವು ಯಾಕೆ ಇನ್ವೈಟ್ ಮಾಡಿಲ್ಲ, ನಮ್ಮ ಸಂಸದರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ಕೇಳಿದ್ದೀನಿ. ಡಿಸ್ಟರ್ಬ್ ಮಾಡೋದಾ ಇದು? ನ್ಯಾಯ ಕೇಳಿದ್ರೆ ಡಿಸ್ಟರ್ಬ್ ಮಾಡೋದಾ? ನಮ್ಮನ್ನು ಯಾಕೆ ಕರೆದಿಲ್ಲ ನೀವು? ಕರೆಯೋದು ಬೇಡ, ನೀವು ಮಾಡಿ. ಸರ್ಕಾರದ ಲೋಗೋ ಯೂಸ್ ಮಾಡಬೇಡಿ. ಸರ್ಕಾರದ ಲಾಂಛನನ ಯೂಸ್ ಮಾಡಿದೆ. ನೀವು ಇಡೀ ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ, ಸಂತೋಷ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ನೀವು ಮಾಡಿರೋದು ಸರ್ಕಾರದ ಕಾರ್ಯಕ್ರಮ. ಇದು ನಿಮಗೆ ಗೊತ್ತಿರಲಿ. ಇದನ್ನು ಯಾವ ರೀತಿ ನಡ್ಕೋಬೇಕು ಅದನ್ನು ನಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಕುಂತಿದ್ರೆ, ನಾನು ನ್ಯಾಯ ಕೇಳಿದ್ದು ಅದನ್ನು ಡಿಸ್ಟರ್ಬ್ ಮಾಡೋದಾ? ಅದಕ್ಕೆ ನ್ಯಾಯ ಇಲ್ವಾ? ಹಂಗಾರೆ ನಾನು ನೀವು ಸೋತೋಗಿರೋನು ಕರ್ಕೊಂಡು ಅಲ್ಲಿ ಜೊತೇಲಿ ಹೋಗ್ತಾಯಿದ್ರೆ, ಪಕ್ಕದಲ್ಲಿ ಒಬ್ರಿಗೊಬ್ರು ಹೋಗ್ತಾಯಿದ್ರೆ, ನಾನು ಹಿಂದೆಗಡೆ ಬರ್ತಾಯಿದ್ದೆ, ಅಯ್ಯೋ ಪಾಪ ನನಗ್ಯಾಕಪ್ಪ ಅಂತ ಹೋಗ್ಬಿಡ್ಲ? ಜನ ನನ್ನ ಆಯ್ಕೆ ಮಾಡಿದ್ದಾರೆ, ಜನಗಳಿಗೆ ನಾನು ಉತ್ತರ ಕೊಡಬೇಕಾಗಿರೋದು, ಇವ್ರಿಗೆಲ್ಲ ಉತ್ತರ ಕೊಡಬೇಕಾಗಿರೋನು. ಬಂದಿದ್ದು ಸಾರ್ವಜನಿಕರು ಕುಂತ್ಕೊಳ್ಳೋಂಥ ಜಾಗದಲ್ಲಿ ಕುಂತಿರೋದು ನಾನು. ಅದು ಬಿಟ್ಬಿಟ್ಟು ನೀವು ನನ್ನ ಮೇಲೆ ತಪ್ಪು ಮಾಡಿದ್ರೆ ಆಯಿತು.